ಸೋಮಣ್ಣ ಹೆಂಗ್ ಬರ್ತಾರೆ ಇಲ್ಲಿ? ಹೆಂಗ್ ಬರ್ತಾರೆ ಅಂದ್ರೆ ಒಳ್ಳೆ ವ್ಯಕ್ತಿ. ಯಾವಾಗ ಬೇಕಾದ್ರೂ ಮಾತಾಡಿಸ್ಬೋದು, ಒಳ್ಳೆ ಚೆಂದಾಗಿ ಸಿಗ್ತಾರೆ. ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಇವಾಗ ನಾನಾದ್ರೂ ಈ ತುರುವೇಕೆರೆಯಲ್ಲಿ ಸಿಗ್ತೀನಿ ಅಂದ್ರೆ ತುರುವೇಕೆರೆಯಲ್ಲಿ ಸಿಗ್ತೀವ. ನಾವು ಎಲ್ಲಿರ್ತೀವೋ ಅಲ್ಲಿಗೆ ನಾವು ಹೋಗ್ಲೇಬೇಕು. ನೀನು ಬಂದರೂ ಅಷ್ಟೇ ಅವ್ನು ಹೋಗ್ಲೇಬೇಕು ಅಲ್ಲಿಗೆ. ಅವನೇ ನಿಲ್ಗೆ ಬಂದು ಕಾಯ್ಕೊಂಡು ಕುಂತಿರಲ್ಲ. ಎಲ್ಲಿ ಕಾಯ್ಕೊಂಡು ಕುಂತ್ಕೊಂತಾನೆ ಅವನು ಅವ್ನ ಕೆಲ್ಸಕ್ಕೆ ಹೋಗಿರ್ತಾನೆ. ಅದರಿಂದ BJP ಬರುತ್ತೆ ಈ ಸತಿ ಅಂತ. ಆಮೇಲೆ ಒಂದು ರೈತರು ಒಂದು TC 20,000 30,000 ಆಗೋ TC ಇವತ್ತು $1,90,000 ಬೇಕು. ಆ ರೈತರು ಎಲ್ಲಿ ಬದುಕಿವು? ರೈತರಿಗೆ ಏನು ಅನುಕೂಲ ಆಗಿದೆ ಹೇಳಿ? ಬೆಂಬಲ ಬೆಲೆ ಬೆಂಬಲ ಬೆಲೆ ಅದು ಕೊಡ್ತಾರೆ. 4 ಜನಕ್ಕೆ ಸಿಗುತ್ತೆ, 4 ಜನಕ್ಕೆ ಸಿಗಲ್ಲ. ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತಾ ಐತೆ ಬೆಂಬಲ ಬೆಲೆ? ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಅವೆಲ್ಲ ಸುಳ್ಳು. ಇವಾಗ ಕೇಂದ್ರದವ್ರು ಏನು ಮಾಡಬೇಕು? 28 ಇದನ್ನು ಸಾಕ್ಬೇಕು ಅವರು. ನಮ್ಮ ಆದಾಯನೂ ಇನ್ನೊಂದು ಡಿಸ್ಟಿಕ್ಕು ಹಾಕ್ಬೇಕು, ಮತ್ತೊಬ್ಬನಿಗೂ ಹಾಕ್ಬೇಕು. ನಿನ್ಗೆ ಒಬ್ಬನಿಗೆ ಕೊಡೋಕ್ಕಾಗುತ್ತೆ ಆದಾಯವ? ಅವ್ರು 28 ಜಿಲ್ಲೆನೂ ಮೇಂಟೈನ್ ಮಾಡಬೇಕಲ್ಲ. ಅದರಿಂದ ಕೇಂದ್ರದವ್ರು ಹೆಂಗೆ ಕೊಡೋಕ್ಕಾಗ ಸಾಧ್ಯ ಆಗುತ್ತೆ? ನೀನು ಇಲ್ಲದ ಆಶ್ವಾಸನೆ ಕೊಟ್ಕೊಂಡು ಅವ್ರು ಕೊಡ್ತಾರೆ, ನೀನು ಮಾಡಬೇಕಲ್ಲ. ಹಂಗೆ ನೀನು ಏನು ಮಾಡಿದ್ಯಾ? ಒಂದು ರೋಡ್ ಇನ್ನುವರೆಗೆ ಆಗಿ 1 ವರ್ಷ ಆದರೂ ಬಂದು ಟ್ಯಾಪಿ ಹಾಕ್ಸೋಕ್ಕಾಗಿಲ್ವಲ್ಲ. ಇಲ್ಲದ ಗ್ಯಾರಂಟಿಗಳು ಕೊಟ್ಕೊಂಡು ಇಲ್ಲದ ಸಂಸಾರಗಳನ್ನೇ ಹಾಳು ಮಾಡಿದ್ದೀರಾ. ಏನು ಅನುಕೂಲ ಆಗಿದೆ ಹೇಳಿ? ಇವಾಗ ಕರೆಂಟ್ ಬಿಲ್ಲು ಮೊದಲು ₹7 ಇದ್ದಿದ್ದು ಇವಾಗ ₹15 ಆಯ್ತು. ಏನು ಅನುಕೂಲ ಮಾಡಿದ್ಯಾ? ಇನ್ನು ಕರೆಂಟ್ ಫ್ರೀ ಅಂತೀಯ? ಏನು ಫ್ರೀ ಆಗೈತೆ? ಎಲ್ಲಾಗೈತೆ? ಎಲ್ಲಾಗೈತೆ? ಕರೆಂಟೇ ಇಲ್ವಲ್ಲ ಮನೇಲಿ. ಹಂಗೆ ಆ ಪರಿಸ್ಥಿತಿಲಿ ಇದ್ದೀವಿ. ಮನೆಯೇ ಕಟ್ಟಕ್ಕಾಗಿಲ್ಲ. ಇವ್ರೇನು ಮಾಡೋಕ್ಕಾಗುತ್ತೆ? ಇಲ್ಲೂರ ಮಾಲಿಂಗಯ್ಯ ಅಂತ.